ಹಲೋ ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ನಾನು ತುಂಬ ತಡವಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ಕಡೆ ಯಾವ ರೀತಿ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣ ನೆನಪಿಗೆ ಬರುವಂಥದ್ದು ಹಸುಗಳು ಮತ್ತು ಒಂದು ರೈತ ತಾನು ಬೆಳೆದ ಬೆಳೆ ಅವೆರಡಕ್ಕೂ ಕೂಡ ಪೂಜೆ ಮಾಡಲಾಗುತ್ತೆ. ಹಸುಗಳಿಗೆ ಯಾಕೆ ನಾವು ಪೂಜೆ ಮಾಡ್ತೀವಿ ಅಂದರೆ, ವರ್ಷ ಪೂರ್ತಿ ನಮಗೋಸ್ಕರವಾಗಿ ದುಡಿತಿರುವಂತಹ ಒಂದು ಜೀವಗಳವು. ಅವುಗಳಿಗೆ ನಾವು ಒಂದು ದಿವಸನಾದರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅವುಗಳಿಗೆ ಪೂಜೆಯನ್ನು ಮಾಡ್ತೀವಿ. ಅವುಗಳಿಗೆ ಬಣ್ಣವನ್ನು ಹಚ್ಚಿ ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿ ಅವುಗಳನ್ನು ಇವತ್ತು ನೋಡ್ಕೊತೀವಿ. ಅದೇ ರೀತಿ ವರ್ಷ ಪೂರ್ತಿ ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಶಕ್ತಿ ನಮಗೆ ದೇವರು ಕೊಡಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವುಗಳನ್ನು ಪೂಜೆ ಮಾಡ್ತೀವಿ. ಸೊ ನಮ್ಮ ಕಡೆ ಒಂದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಲು ತುಂಬಾ ವಿಶೇಷ. ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನಾವು ಅದನ್ನೇ ನೈವೇದ್ಯವಾಗಿ ಒಂದು ಹಸುಗಳಿಗೂ ಕೂಡ ಕೊಡ್ತೀವಿ. ಹೊಸಲು ಪೂಜೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು ನಮ್ಮ ಕಡೆ. ಹೊಸಲು ಪೂಜೆ ಮಾಡುವಾಗ ನಾವು ಒನಕೆ ಅಂತ ಏನಿರುತ್ತಲ್ವ, ಸೊ ಆ ಒನಕೆಯನ್ನು ಇಟ್ಟು ಹೊಸಲಿಗೆ ಪೂಜೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಹಸುಗಳು ಬಲಗಾಲಿಟ್ಟು ಹೊರಗಡೆ ಬಂದರೆ ಮನೆ ಮತ್ತಷ್ಟು ಸಮೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ದಾಟಿಸ್ತೀವಿ, ಹೊಸಲು ದಾಟಿಸ್ತೀವಿ. ಆ ಒಂದು ಸೀನ್ ಮಾತ್ರ ಯಾವತ್ತೂ ಮಿಸ್ ಮಾಡೋದಿಲ್ಲ. ಯಾಕಂದರೆ ಯಾವ ಕಾಲಿಟ್ಟು ಹೊರಗಡೆ ಬರುತ್ತೆ ಅನ್ನೋದನ್ನು ನೋಡ್ತಿರ್ತೀವಿ. ನಮ್ಮ ಮನೇಲಿರುವಂಥದ್ದು ಮಲೆನಾಡು ಗಿಡ್ಡ ಹಸು. ಇದು 2 ಹಸು ಇದೆ, ಒಂದು ಹಸು ಮತ್ತು ಒಂದು ಕರು. ಇದು ಬಂದು ರುಕ್ಮಿಣಿ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ. ಇದರ ಮಗು ಬಂದು ಕೃಷ್ಣ. ಸೊ ಎರಡನ್ನೂ ಕೂಡ ಇಟ್ಕೊಂಡಿದ್ದೀನಿ. ಅದು ಗಂಡು ಕರು ಆಗಿದ್ದರೂ ಕೂಡ ನಾನು ಹಾಗೆ ಅದನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಹೊಸಲು ದಾಟಿದ್ದಾದಮೇಲೆ ಅವುಗಳಿಗೆ ಸಿಹಿ ತಿಂಡಿಯನ್ನು ಕೊಡ್ತೀವಿ. ಸಿಹಿ ತಿಂಡಿ ಕೊಟ್ಟಾದಮೇಲೆ ನಾವು ಅದನ್ನು ಬೆಂಕಿ ಹಾಯಿಸೋದು ಅಂತ ಕರಿತೀವಿ. ಸೊ ಅಲ್ಲಿ ಹೋಗಿ ದೇವಸ್ಥಾನದ ಬಳಿ ಬೆಂಕಿ ಹಾಯಿಸ್ಕೊಂಡು ಬರ್ತೀವಿ. ಬೆಂಕಿ ಹಾಯಿಸ್ಕೊಂಡು ಬರೋದಂದರೆ ಅವುಗಳಿಗೆ ಏನಾದರೂ ದೃಷ್ಟಿ ಆಗಿದ್ದರೆ ಬೆಂಕಿ ದಾಟೋದ್ರಿಂದ ಆ ದೃಷ್ಟಿ ಎಲ್ಲ ನಿವಾರಣೆ ಆಗುತ್ತೆ, ದೇವರ ಆಶೀರ್ವಾದ ಅವುಗಳಿಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡಿ. ನಮ್ಮ ಒಂದು ಹಸು ಊರೊಳಗಡೆ ಫಸ್ಟ್ ಟೈಮು ಹೋಗ್ತಿರೋದ್ರಿಂದ ಬಹಳ ಭಯ ಬಿತ್ತು. ಹೋಗೋದು ಬೇಡ, ತುಂಬ ತಡ ಆಗಿದ್ದರಿಂದ ಬೆಂಕಿ ಎಲ್ಲ ಹಾರೋಗಿತ್ತು. ಆದರೂ ಕೂಡ ತುಂಬ ಭಯದಿಂದನೇ ಅದನ್ನು ಅಂಕಲ್ ಆರಿಸ್ಕೊಬಂದರು. ಸೊ ಈ ರೀತಿ ನಮ್ಮ ಒಂದು ಸಂಕ್ರಾಂತಿ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಲೆನಾಡು ಗಿಡ್ಡ ಹಸುವಿನ ವಿಶೇಷತೆ ಏನು, ಯಾಕೆ ನಾನು ಹಸುವನ್ನು ತಗೊಂಡೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು.